ಹಾಯ್ ಎಲ್ಲರಿಗೂ ನಮಸ್ಕಾರ. ವರಲಕ್ಷ್ಮಿ ತಾಯಿಯ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲೂ ಐಶ್ವರ್ಯ, ಆರೋಗ್ಯ, ಸಂತೋಷ, ನೆಮ್ಮದಿ ನೆಲೆಸಿರಲಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ ಅಂದ್ಕೊಂಡು ಫುಲ್ ವಿಡಿಯೋನ ಈ ಬ್ಲಾಗಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವರಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನವೇ ಏನೆಲ್ಲ ತಯಾರಿ ಮಾಡ್ಕೊಂಡೆ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಬ್ಬ 3 ದಿನ ಅಂತ ಅಂದ್ಕೊಂಡೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ. ಗುರುವಾರ ದಿನ ಬೆಳಗ್ಗೆ ಪೇಟೆಗೆ ಹೋಗ್ಬಿಟ್ಟು ಮನೆಗೆ ಬೇಕಾಗಿರೋ ಸಾಮಾನು, ಪೂಜೆ ಸಾಮಾನು, ದೇವ್ರ ಗುಡಿಸೋ ಸೀರೆ, ಹಣ್ಣು, ಹೂವು ಇವುಗಳನ್ನೆಲ್ಲ ಹೋಗಿ ತಗೊಬಂದೆ. ಇದು ರಾತ್ರಿ 8 ಗಂಟೆ ಆಗಿತ್ತು. 8 ಗಂಟೆ ಒಳಗಡೆನೆ ಅಡುಗೆ ಎಲ್ಲ ಮಾಡಿಟ್ಟು ಮತ್ತೆ ಒಂದ್ಸಲ ಮನೆಯನ್ನೆಲ್ಲ ಸೀಟ್ಕೊಂಡು ಸ್ನಾನ ಮಾಡಿಕೊಂಡು ಮಡಿಯಾಗಿ ಬಂದು ಕಳಸು ಕುಡಿಸೋ ಸೀರೆನ ಪಿನ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇದು ನಾನು 2ನೇ ಬಾರಿ ನಾನು ವರಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಮಾಡ್ತಾ ಇರೋದು. ಹೋದ ವರ್ಷ ಬಾರ್ಡ್ರ್ ಸೀರೆ ತಗೊಂಡಿದ್ದೆ ಕಳಸು ಕುಡ್ಸೋಕ್ಕೆ ಅಂತ ಅಂದ್ಕೊಂಡು. ಬಾರ್ಡ್ರ್ ಸೀರೆನ ನರಿಗೆ ಎಲ್ಲ ಹಿಡ್ದು ಪಿನ್ ಮಾಡಿಟ್ಟು ಇಸ್ತ್ರಿ ಮಾಡಿ ಮಡ್ಗೋ ಗಂಟ ತುಂಬಾ ಟೈಮ್ ತಗೋತು ಸಲ. ಆದರೆ ಈ ಸಲ ನಾನು ಗ್ರೇಪ್ ಸ್ಯಾರಿ ತಗೊಂಡೆ. ಇದೇನು ಅಷ್ಟೊಂದು ಕಷ್ಟ ಆಗೋಲ್ಲ, ಪಿನ್ ಮಾಡಿ ಇಟ್ಕೊಂಡ್ರೆ ಸಾಕು, ಇಸ್ತ್ರಿ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ನನಗೆ ಸೀರೆ ಎಲ್ಲ ಬೇಗ ಬೇಗ ಉಟ್ಕೊಳ್ಳೋಕೆ ಬರೋದಿಲ್ಲ. ನಾನು ಎಲ್ಲಿಗಾದರೂ ಸೀರೆ ಉಟ್ಕೋಬೇಕಂತಂದರೆ ಹಿಂದಿನ ದಿನವೇ ಪಿನ್ ಮಾಡಿ ಇಟ್ಕೊಂಡೆ ನಾನು ಉಟ್ಕೋಬೋದು. ಸೀರೆ ಪಿನ್ ಎಲ್ಲ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಮಾಡಿದ ಕೆಲಸನೇ ನಾನು ಲಕ್ಷ್ಮಿ ತಾಯಿಗೆ ತಾಲಿ ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕೆ 5 ಎಳೆ ದಾರೆ ತಗೋಬೇಕು. ಕಳಸಕ್ಕಿಡೋ ಕಾಯಿನ ಅರಿಶಿನ ಎಲ್ಲ ಸವರಿ ಇಟ್ಕೊಂಡಿದ್ದೆ. ಅರಿಶಿನದ ದಾರ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅರಿಶಿನ ಮತ್ತು ನೀರು ಹಾಕಿ 5 ಎಳೆ ದಾರನ ಅಲ್ಲಿಗೆ ಅದ್ದಿ ಅರಿಶಿನದ ದಾರ ರೆಡಿ ಮಾಡಿಕೊಂಡೆ. ತಾಯಿಗೆ ಅರಿಶಿನದ ತಾಲಿ ರೆಡಿ ಮಾಡ್ಕೊಳ್ಳೋಕ್ಕೆ 5 ಎಳೆ ದಾರನೇ ತಗೋಬೇಕು, ಬೇರೆ ದಾರಗಳನ್ನ ತಗೋಬಾರ್ದು. ನಾನು ದೇವ್ರು ಕಟ್ಟೋ ತಾಲಿಗೊಂದು ದಾರ ಮತ್ತು ನನ್ನ ಕೈ ಕಟ್ಕೊಳ್ಳೋಕೊಂದು ದಾರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ದಾರಕ್ಕೆ ಅರಿಶಿನ ಎಲ್ಲ ಅಜ್ಜಿದಾದ್ಮೇಲೆ ಮೊದಲಿಗೆ ಇದಕ್ಕೆ 9 ಗಂಟುಗಳನ್ನ ಹಾಕಿಟ್ಕೋಬೇಕು. ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಬಿಟ್ಟು 9 ಗಂಟುಗಳನ್ನ ಹಾಕಿಟ್ಕೊಂಡಾದಮೇಲೆ ಇದಕ್ಕೆ ಅರಿಶಿನದ ಕೊಂಬನ್ನ ಕಟ್ಟಬೇಕು. ಅರಿಶಿನದ ಕೊಂಬಿಗೆ 3 ಗಂಟೆ ಅಷ್ಟೇ ಕಟ್ಟಬೇಕು, ಜಾಸ್ತಿ ಹಾಕಬಾರ್ದು. ಇನ್ನೊಂದು ನನ್ನ ಕೈ ಕಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೇವಂತಿಗೆ ಹೂವನ್ನ ಗಂಟು ಹಾಕಿಟ್ಕೊಂಡೆ. ಈ ಅರಿಶಿನದ ತಾಲಿನ ದೇವ್ರು ಕಟ್ಟೋವಾಗೂ ಅಷ್ಟೇ 3 ಗಂಟೆ ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನೆಕ್ಸ್ಟು ಕಳಸ ಇಡೋಕ್ಕೆ ನಾನು ಈ ಮಣೆ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ನೀರು ಹಾಕ್ಕೊಂಡು ಒರೆಸ್ಕೊಂಡು ಇಟ್ಕೊಂಡೆ. ನಾನು ಈ ಮಣೆ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಆ ತಟ್ಟೆ ಮೇಲೆ ಅಕ್ಕಿ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ. ಹಿಂಗೂ ಮಾಡ್ಬೋದು, ಇಲ್ಲ ಅಂತಂದರೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು. ಈ ಬ್ಯಾಕ್ ಡ್ರಾಪ್ ನೋಡಿ ಮೀಶೋಯಿಂದ ತರಿಸ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಇದು ಹಾಕೋಕ್ಕೆ ನಾನು ಮೊಳೆನೇ ಹೊಡ್ಕೊಂಡೇ ಇರಲಿಲ್ಲ. ರಾತ್ರಿ 11 ಮುಕ್ಕಾಲಾಗೈತೆ, ಇವಾಗ ಮೊಳೆ ಹೊಡೆದ್ಬಿಟ್ಟು ಹಾಕಿದ್ದೀನಿ. ನಾನು ದೇವ್ರು ಕುಣಿಸೋಕ್ಕೆ ಈ ಹಲ್ಗೆ ಬಾಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದು ನಮ್ಮ ಯಜಮಾನ್ರು ಅವರ ಆಟೋಗೆ ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿರೋದು, ಹೊಸದು, ಇನ್ನೂ ಹಾಕ್ಸ್ಕೊಂಡೇ ಇಲ್ಲ. ನಮ್ಮ ಮನೇಲಿ ಯಾವುದೇ ಥರ ಟೇಬಲ್ ಕೂಡ ಇಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾವು ಎಲ್ಲಿ ಕಲಸ ಕುಣಿಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಜಾಗನ ಸ್ವಲ್ಪ ನೀರಿಗೆ ಅರಿಶಿನ ಉಪ್ಪು ಹಾಕ್ಕೊಂಡು ಸೀಟ್ಕೋಬೇಕಾಗುತ್ತೆ. ನಾನು ಅದು ನೆಲ ಸೀಟ್ಕೊಂಡು ಅದ್ರ ಮೇಲೆ ಆ ಹಲ್ಗೆನೂ ಕೂಡ ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಮಣೆ ಮಡಗಿದ್ದೀನಿ. ಇವಾಗ ಬಾಳೆದಂಡು ತಂದುಬಿಟ್ಟು ಆ ಕಡೆ ಈ ಕಡೆ ಪ್ಲೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಳಸ ಕುಣಿಸೋ ಜಾಗ ನೀಟ್ ಮಾಡಿ ಇಟ್ಕೊಂಡಾಯ್ತು. ಇವಾಗ ಅಕ್ಕಿನ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಂದಿಟ್ಕೊಂಡಿದ್ದೀನಿ. ಇವಾಗ ನಾನು ಲಕ್ಷ್ಮಿ ಮುಂದ್ಗಡೆ ಇಡೋಕ್ಕೆ 5 ತಟ್ಟೆಗಳನ್ನ ರೆಡಿ ಮಾಡ್ಕೋಬೇಕು. ಅದು ರೆಡಿ ಮಾಡ್ಕೋತಿದ್ದೀನಿ. 2ನೇ ತಟ್ಟೆಗೆ ನಾನು ಬಾಳೆಹಣ್ಣು, ಎಲ್ಲ ಅಡ್ಕ, ಬಳೆಗಳು, ಬ್ಲೌಸ್ ಪೀಸು, ಹೂವು ಇದಿಷ್ಟನ್ನ ಹಾಕಿಟ್ಕೊಂಡಿದ್ದೀನಿ. 5 ಜನ ಮುತ್ತೈದೆಯರು ಕರೆದ್ಬಿಟ್ಟು ಕೊಡೋಕ್ಕೆ ಅಂತ ಅಂದ್ಕೊಂಡು ನಾನು ಬಳೆಗಳನ್ನ 2 ಆಗಿ ದಾರದಲ್ಲಿ ಕಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂತೂ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಂದರೆ ಇಷ್ಟೆಲ್ಲ ಕೆಲಸಗಳು ಮಾಡಿದ್ರೆ ನಾವು ಬೆಳಗ್ಗೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ಪೂಜೆ ಮಾಡೋಕ್ಕಾಗೋದಲ್ವಾ. ಇದೆಲ್ಲ ಕೆಲಸಗಳು ನಡಿಬೇಕಂದ್ರೆ ಒಂದು ನೈಟ್ ನಿದ್ದೆಗೆಡಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ವರ್ಷಕ್ಕೊಂದ್ಸಲ ತಾನೇ ಹಬ್ಬ ಬರೋದು. ಅದನ್ನು ಚೆನ್ನಾಗಿ ಮಾಡಬೇಕಂತಂದರೆ ಇಷ್ಟೆಲ್ಲ ಕೆಲಸಗಳು ಮಾಡಲೇಬೇಕಾಗುತ್ತೆ. ವರಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಕೆಲವ್ರ ಮನೇಲಿ 1 ವಾರ ಅಂತಲೇ ಸ್ಟಾರ್ಟ್ ಮಾಡ್ಕೋತಾರೆ ಕೆಲಸನ. ನಾನು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ 3 ದಿನ ಅಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದು. ಬುಧವಾರ ದಿನ ಧೂಳು ದುಮ್ನೆಲ್ಲ ಹೊಡೆದ್ಬಿಟ್ಟು ಮನೆಯನ್ನೆಲ್ಲ ತೊಳೆದ್ಬಿಟ್ಟೆ. ನಮ್ಮೂರ ಸೈಡು ನೀರು ಬಿಡೋದು ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ ಅಷ್ಟೇ, ಡೈಲಿ ಬಿಡೋದಿಲ್ಲ.
ಅದು ಗುರುವಾರ ಬಿಡ್ತಿದ್ರು. ಬೆಳಗ್ಗೆ ನಂಗೆ ಒನ್ ಟೈಮ್ ಅಷ್ಟೇ ಬಿಡೋದು. ಅದು 6:30ಇಂದ 7:30 ಗಂಟೆ ಅಷ್ಟೇ. ಅದಕ್ಕೆ ನೀರು ಬಿಡ್ತಾರೆ ಗುರುವಾರ ಅಂತ ಅಂದ್ಕೊಂಡು ಬೆಳಗ್ಗೆ ನಂಗೆ ಬೇಗ ಎದ್ದು ನೀರೊಳ್ಳೆ ಉರಿ ಹಾಕ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಬೆಳಗ್ಗೆ ತಿಂಡಿನೂ ರೆಡಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ನೀರು ಬಿಟ್ಟಾಗ ಕಳ್ಸಕ್ಕೆ ಕುಣಿಸೋ ಚೌರ್ಗೆಗೆ ಆವತ್ತೇ ನೀರು ಹಿಡ್ದು ಮಡಿಕೊಂಡಿರೋದು ನಾನು. ಶುಕ್ರವಾರ ನಮ್ಮ ಸೈಡ್ ನೀರು ಬಿಡಲ್ಲ ಅಂತ ಅಂದ್ಕೊಂಡು ದೇವ್ರ ಪೂಜೆ ಸಾಮಾನುಗಳನ್ನೆಲ್ಲ ನಾನು ಆವತ್ತೇ ಬೆಳಗ್ಗೆ ತೊಳೆದು ನೀರು ಹಿಡ್ದು ಮಡಿಕೊಂಡಿದ್ದು. ಇನ್ನು ಮನೆಗೆಲ್ಲ ನೀರು ಹಿಡ್ದು ಮಡಿಕೊಂಡೆ. ಇನ್ನೂ ರಘು ಬೆಡ್ಶೀಟ್ಗಳನ್ನೆಲ್ಲ ಆವತ್ತು ನೀರು ಬಿಟ್ಟಿದ್ದಾಗೆ ಒಗ್ದು ಹಾಕಿದ್ವು. ಇನ್ನೂ ಬಟ್ಟೆಗಳಿದ್ವು, ಬಟ್ಟೆಗಳನ್ನೂ ನೀರು ನಿಂತೋದ್ಮೇಲೆ ಒಗ್ದಾಕ್ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ಪೇಟೆಗೆ ಹೋಗಿ ಸಾಮಾನು ತಗೊಬಂದಿದ್ದು. ಹೋಗಿ ತಗೊಬರೋ ಗಂಟ 3:30-4 ಗಂಟೆ ಆಯಿತು. ನನಗಂತೂ 3 ದಿನ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು. ಇದು ನೋಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಲಕ್ಷ್ಮೀ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಆಯಿತು. ಅದನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ, ಹೊಸ ತಟ್ಟೆಗೆ. ನನ್ನ ಹತ್ರ 200 ರೂಪಾಯಿ ಲೋಟ್ಗಳು ಇತ್ತು. ಅದನ್ನು ಒಂದು ತಟ್ಟೆಗೆ ಈ ರೀತಿ ಜೋಡಿಸಿ ಹಾಕ್ತಾಯಿದ್ದೀನಿ. ನಾವು ಲಕ್ಷ್ಮಿಗೆ ತಟ್ಟೆ ತುಂಬಿ ಇಡಬೇಕಂತಂದರೆ 5, 3, 9, 12 ಈ ರೀತಿಯಲ್ಲಿ ಇಡಬೇಕಾಗುತ್ತೆ. ನಾನು 5 ತಟ್ಟೆ ಇಡ್ತಾಯಿದ್ದೀನಿ. ನಮ್ಮನೆ ದೇವ್ರ ಫೋಟೋಗಳಿಗೆ ಹೂ ಮುಡಿಸೋಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ದೀಪದ ಕಂಬನ ಒರೆಸ್ಬಿಟ್ಟು ಅದಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಬಿಟ್ಟು ಇಟ್ಕೋತಾ ಇದ್ದೀನಿ. ಅಂದರೆ ಮೇಲ್ಗಡೆ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ನಾನು ಹೋದ್ಸಲ ಹಂಗೆ ಇಟ್ಕೊಳ್ಳೋಕೆ ಹೋಗಿ ಕೆಳಗಡೆ ಬೀಳೋ ಚಾನ್ಸಸ್ ಇತ್ತು. ಅಂದರೆ ಕಳಸ ಕುಣಿಸುವಾಗ ಆ ಕಡೆ ಈ ಕಡೆ ಆಗಿ ಬಿದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಳಗಡೆನೇ ಸೈಡಲ್ಲಿ ಇಡ್ತೀನಿ. ಬೆಳಗ್ಗೆ ಕಳಸ ಕುಣಿಸಿ ಸೀರೆ ಎಲ್ಲ ಉಡ್ಸಾದ್ಮೇಲೆ ನಾನು ಲಾಸ್ಟಲ್ಲಿ ಮಡಗ್ತೀನಿ ಆ ಕಡೆ ಈ ಕಡೆ. ನನಗೆ ನಮ್ಮ ಮನೆಯಲ್ಲಿ ಈ ರೀತಿ ನೀಟ್ಗೆ ಇಟ್ಕೊಂಡು ಕೆಲಸಗಳನ್ನೆಲ್ಲ ಮಾಡ್ತಿರೋದು ನಾನು ಒಬ್ಬಳೇ ಅಂತ ಅನಿಸುತ್ತೆ. ಆದರೆ ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಇಂದಿನ ದಿನ ಈ ರೀತಿ ಕೆಲಸಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಇಷ್ಟೆಲ್ಲ ಕೆಲಸಗಳಾಯಿತು. ನಾನು ಲಕ್ಷ್ಮಿ ಮಕ್ಕಳನ್ನೇ ಮರ್ತುಬಿಟ್ಟಿದ್ದೆ. ಆಮೇಲೆ ತಂದಿಟ್ಕೊಂಡೆ. ಅದು ಮೀಶೋದಲ್ಲಿ ತಗೊಂಡಿದ್ದು. ಇದು ಕೋರ್ಸ್ದಲ್ಲಿ ಫಸ್ಟ್ ಅಲ್ವ ನಾನು ಮಾಡಿದ್ದು, ಅದಕ್ಕೆ ಇದು ಕೋರ್ಸ್ದಲ್ಲಿ ತಗೊಂಡಿದ್ದು. ಅದನ್ನೇ ತೊಳೆದು ಹಾಗೆ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ತೊಳ್ಕೊಂಡೆ. ಹಣೆಗೆ ನಾನು ಡಬ್ಬಿ ಗಂಧ ಬರುತ್ತೆ, ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಅರಿಶಿನ ಹಚ್ಕೋತಾ ಇದ್ದೀನಿ. ಕುಂಕುಮ ಇಡೋಕ್ಕೂ ಕೂಡ ನಾನು ಇದನ್ನೇ ಯೂಸ್ ಮಾಡಿಕೊಂಡೆ. ಇದನ್ನು ಪೇಸ್ಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಕುಂಕುಮ ಇಡೋದು. ಹಣೆಗೆಲ್ಲ ಕುಂಕುಮ ಇಟ್ಕೊಂಡಾದಮೇಲೆ ನಾನು ಕಳಶಕ್ಕೆ ದಾರ ಕಟ್ಟೋಕ್ಕೆ ಹಿಂದ್ಗಡೆ ದಾರ ಕಟ್ಕೊಂಡೇ ಇರಲಿಲ್ಲ. ಅದಕ್ಕೆ ದಾರ ಕಟ್ಕೋತಾ ಇದ್ದೆ. ನಾನು ಒಂದು ತಟ್ಟೆಯಲ್ಲಿ ತಾಯಿಗೆ ಮಡ್ಲಕ್ಕಿ ತುಂಬೋಕೆ ಅಂತ ಅಂದ್ಕೊಂಡು ಅಕ್ಕಿ, ಬಳೆ, ಹೂವು, ಬಾಳೆಹಣ್ಣು, ಒಂದು ವಸ್ತು ಸೀರೆ ಇತ್ತು, ಆ ಸೀರೆನೂ ಮಡಗಿದ್ದೀನಿ. ಇನ್ನು ಐಲೇರು ಕಾಡಿಗೆ ಇವನ್ನೆಲ್ಲ ಮಡಿಕೊಂಡಿದ್ದೆ. ಅದರಲ್ಲೇ ಐಲೇರಲ್ಲಿ ಲಕ್ಷ್ಮಿ ಮಕ್ಕಳಕ್ಕೆ ಕಾಡಿಗೆ ಹಾಕ್ತೆ. ಇನ್ನು ಸ್ಟಿಕ್ಕರ್ ತಂದಿದೆ ಮೂಗಿಗೆ ಮತ್ತು ಕಿವಿಗೆ ಹಾಕೋಕ್ಕೆ ಅಂತ ಅಂದ್ಕೊಂಡು ಈ ರೀತಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಕಳಶಕ್ಕೆ ಮಡಗೋ ಕಾಯಿನ ಮೊದಲೇ ಅರಿಶಿನ ಹಾಕಿಟ್ಕೊಂಡಿದ್ವು. ಇವಾಗ ಅದಕ್ಕೆ ಕುಂಕುಮ ಹಾಕೋಕ್ಕೆ ಪೇಪರಲ್ಲಿ ಕತ್ತರಿಲಿ ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಕುಂಕುಮ ಹಾಕಿಟ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇಷ್ಟೆಲ್ಲ ರೆಡಿ ಮಾಡೋಕ್ಕೆ 12:49 ಆಯಿತು ನನಗೆ. ಇನ್ನೂ ಒಂದು ಸ್ವಲ್ಪ 20 ನಿಮಿಷ ಕೆಲಸ ಐತೆ. ಅದೇನು ಅಂತಂದರೆ ನಾನು ಉಟ್ಕೊಳ್ಳೋ ಸೀರೆ ಪಿನ್ ಮಾಡಿಟ್ಕೋಬೇಕು. ಇನ್ನು ಮಲಗುವಾಗ ಅಲಾರಾಮ್ ನಿಲ್ಸ್ಕೊಂಡು ಮಲಗಿದೆ 2:30ಗೆ. ಇನ್ನು 2:30ಗೆ ಎದ್ದು ನೀರೊಳಗೆ ಮತ್ತೆ ಉರಿ ಹಾಕ್ಬಿಟ್ಟು ಹೊರಗಡೆ ಕೆಲಸಗಳಿತ್ತು. ಮನೆ ಬಾಗಿಲು ಮುಂದೆ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಕ್ಕಿ ರಂಗೋಲಿ ಬಿಟ್ಟು ಅದೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಬಂದು ನಾನು ತಲೆ ಬಚ್ಕೊಂಡು ನಾನು ರೆಡಿ ಬರೋ ಗಂಟ ಅನ್ನ ರೆಡಿ ಆಗುತ್ತೆ ಅಂತ ಅಂದ್ಕೊಂಡು ಅನ್ನ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಸಜ್ಜಿಗೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟನಂತೆ. ಅದಕ್ಕೆ ಪುಳಿಯೋಗರೆ ಮಾಡ್ಕೋತಾನೆ. ಹೋದ್ಸಲಿ ನಾನು ಒಬ್ಬಟ್ಟು ಮಾಡಿದ್ದೆ. ಬೆಳಗ್ಗೆನಾಗೆ 4 ಗಂಟೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಲಕ್ಷ್ಮೀ ದೇವಿಗೆ ಒಬ್ಬಟ್ಟು ಅಂದರು ಹೂರ್ಣ ಅಂತಂದರು ತುಂಬ ಇಷ್ಟನಂತೆ. ಅಂದರೆ ಇವಾಗ ನಂಗೆ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಇಲ್ಲ. ಅದಕ್ಕೆ ಸಲುವಾಗಿ ಪುಳಿಯೋಗರೆ ಮತ್ತು ಸಜ್ಜಿಗೆ ಮಾಡಿಕೊಂಡು ಸಕ್ಕರೆ ಬಾಳೆಹಣ್ಣು ನೈವೇದ್ಯ ಇಡ್ತಾಯಿದ್ದೀನಿ. ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡುವಾಗೂ ಅಷ್ಟೇ ಗ್ಯಾಸ್ ಒಲೆನ ಎಲ್ಲನೂ ಸೀಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ಯಾವುದೇ ಹಬ್ಬ ಮಾಡಬೇಕಾದ್ರೂ ನಾನು ಗ್ಯಾಸ್ ಒಲೆಗೆ ಪೂಜೆ ಮಾಡಿಬಿಟ್ಟೆ ನಾನು ಅಡುಗೆ ಮಾಡೋದು. ಇವಾಗ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೆ. ಅದಕ್ಕೆ ಓಂ ಅಂತ ಬರೆದ್ಬಿಟ್ಟು ಅರಿಶಿನ ಕುಂಕುಮ ಹೂವು ಇಟ್ಕೊಂಡು ಅದ್ರ ಮೇಲೆ ಬಾಕ್ಸ್ ಮಡಗಿ ಅದ್ರ ಮೇಲೆ ಈ ರೀತಿ ಚೌರ್ಗೆ ಇಟ್ಕೊಂಡಿದ್ದೀನಿ.
ಈ ಕಳಸದ ಬೆಂದಿಗೆಗೂ ಅಷ್ಟೇ ಅರಿಶಿನ ಕುಂಕುಮ ಹೂವು 10 ರೂಪಾಯಿದೊಂದು ಗೋಲ್ಡನ್ ಕಲರ್ ನಾಣ್ಯ ಮತ್ತು ಒಂದು ಕಾವಡೆ ಇಷ್ಟನ್ನೂ ಹಾಕಿದ್ದೀನಿ. 5 ಸಾಮಾನು ಹಾಕಿದ್ದೀನಿ. ಅದಕ್ಕೆ ನಾನು ಹಾಕಿರೋದು ಇಷ್ಟೇ. ಹಾಕೋರು ಬೆಳ್ಳಿ ಉಂಗುರ ಮತ್ತು ಗುಲ್ಗಂಜಿ, ಲಾವಂಚ ಬೇರು, ಏನೇನೋ ಸಾಮಾನು ಬರುತ್ತೆ ಅಲ್ಲಿಗೆ ಹಾಕೋಕ್ಕೆ, ಲಕ್ಷ್ಮಿಗೆ ಹಾಕೋದೆ ಅಂತ ಅಂದ್ಕೊಂಡು ರಾತ್ರಿ ಮಲಗುವಾಗ ನಾನು 1 ಗಂಟೆ 20 ನಿಮಿಷ ಆಗಿತ್ತು. 7:30ಗೆ ಅಲಾರಾಮ್ ನಿಲ್ಲಿಸ್ಕೊಂಡಿದ್ದೆ. ಅಲಾರಾಮ್ ಸೌಂಡ್ಗೆ 7:30ಗೆ ಎದ್ಬಿಟ್ಟೆ. ನಾನು 1 ಅವರ್ ಕೂಡ ಮಲಗೇ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ವರಲಕ್ಷ್ಮಿ ತಾಯಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ. ಆದರೆ 5:30ಗೆಲ್ಲ ರೆಡಿಯಾಗಿತ್ತು. ಆದರೆ ನಾನು ಫೋನಲ್ಲಿ ನೋಡಿದೆ 4:15 ಹಿಡಿದು 5:30 ಒಳಗಡೆ ಅಷ್ಟೇ ಬ್ರಾಹ್ಮಿ ಮುಹೂರ್ತ ಇದ್ದಿತ್ತು ವರಲಕ್ಷ್ಮಿ ಹಬ್ಬ ಪೂಜೆ ಮಾಡೋಕ್ಕೆ ಅಂತ ಅಂದ್ಕೊಂಡಿತ್ತು. ಅದಕ್ಕೆ ನಾನು ಮಾಡಲಿಲ್ಲ. 5:30 ರೆಡಿಯಾಗಿದ್ರು. 6 ಗಂಟೆ 10 ನಿಮಿಷದಿಂದ ಹಿಡಿದು 8 ಗಂಟೆ 10 ನಿಮಿಷವರೆಗೆ ಸಿಂಹ ಲಗ್ನ ಅಂತ ಅಂದ್ಕೊಂಡು ವರಲಕ್ಷ್ಮಿ ತಾಯಿ ಪೂಜೆ ಮಾಡಲಿತ್ತು. ಆ ಸಮಯದಲ್ಲಿ ನಾನು ಪೂಜೆ ಮಾಡಿಕೊಂಡೆ. ನಾನು ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಉಪವಾಸ, ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿನ್ನೋದಿಲ್ಲ ಅಂತ ಅಂದ್ಕೊಂಡು ಆಯಿಗೆಲ್ಲ ರೆಡಿ ಎಲ್ಲ ಮಾಡಿಕೊಂಡು ನಾನು ನಮ್ಮನೆ ದೇವ್ರಿಗೆ ದೀಪ ಕಸ್ಬಿಟ್ಟು ಊದ್ಗಡೆ ಹಚ್ತೀನಿ. ನಮ್ಮನೇಲಿ ದೇವ್ರ ಮನೆ ಅಂತ ಯಾವುದೂ ಇಲ್ಲ. ಇಲ್ಲೇ ದೇವ್ರ ಫೋಟೋಗಳಷ್ಟೇ ಎಲ್ಲ ಐತಲ್ಲ, ಅದಷ್ಟೇ. ರಾತ್ರಿಯೇ ದೇವ್ರ ಫೋಟೋಗಳಿಗೆ ಹೂವೆಲ್ಲ ಮುಡಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ನಮ್ಮನೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ವರಲಕ್ಷ್ಮಿ ತಾಯಿಗೆ ಪೂಜೆ ಮಾಡಲು ಕಾಯಿ ಹೊಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ದೀಪಲಕಂಬ ಮಡಗಿಬಿಟ್ಟು ದೀಪಗಳನ್ನ ಕಸಿಟ್ಕೊಂಡಿದ್ದೆ. ಇವಾಗ ತಾಯಿಗೆ ಅರಿಶಿನ ಕುಂಕುಮ ಹಚ್ಚಿ 5 ತಟ್ಟೆ ತುಂಬ ಮಡಗಿರ್ತೀವಲ್ಲ, ಅವಕ್ಕೂ ಕೂಡ ಒಂದೊಂದು ಸ್ವಲ್ಪ ಅರಿಶಿನ ಕುಂಕುಮನೆಲ್ಲ ಹಚ್ಚಬೇಕು. ಅರಿಶಿನ ಕುಂಕುಮ ಮತ್ತು ಹೂವನ್ನೆಲ್ಲ ಇಟ್ಟಿದ್ದೇನೆ ಎಲ್ಲ ತಟ್ಟೆಗೂ. ಈಗ ದೀಪಲಕಂಬಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ಅಕ್ಷತೆ ಎಲ್ಲ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡುವಾಗ ವರಲಕ್ಷ್ಮಿ ತಾಯಿದು ಯಾವ್ದಾದ್ರು ಶ್ಲೋಕಗಳು ಮತ್ತು ಸಾಂಗು ಗೊತ್ತಿದ್ದರೆ ಹೇಳ್ಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡಿದ್ದೆ. ಅದಕ್ಕೆ ನನ್ನ ಮಗನ ಎದ್ಬಿಟ್ಟು ಬಂದು ಡ್ಯಾನ್ಸ್ ಮಾಡ್ತಿದ್ನು. ನಾನು ಮೊದಲಿಗೆ ವಿಘ್ನ ವಿನಾಯಕ ಗಣಪತಿಗೆ ಪೂಜೆ ಮಾಡಿ ವಿಗ್ರಹದ ಹತ್ರ ಊದ್ಗಡೆ ಎಸಿಟ್ಟಿದ್ದೀನಿ. ಇನ್ನು ವರಲಕ್ಷ್ಮಿ ತಾಯಿಗೆ ಪೂಜೆ ಮಾಡ್ತಾಯಿದ್ದೀನಿ. ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡ್ತಾರೆ ಎಲ್ಲರೂ. ಅದೇ ರೀತಿ ನಾನು ಗಣೇಶನಿಗೆ ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ವರಲಕ್ಷ್ಮಿ ತಾಯಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಸರಳವಾಗಿ ಪೂಜೆಯನ್ನು ಮುಗಿಸ್ಕೊಂಡೆ. ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ತಾಯಿಗೆ ಕುಂಕುಮಾರ್ಚನೆ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತೆ. ಅದಕ್ಕೆ ನಾನು ಪೂಜೆ ಎಲ್ಲ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ. ನಾನು ಕುಂಕುಮಾರ್ಚನೆ ಹೇಗೆ ಮಾಡಿಕೊಂಡೆ ಅಂತಂದರೆ, ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ನಲ್ಲ ಅದ್ರ ಮುಂದ್ಗಡೆ ವೀಳ್ಯದೆಲೆ ಇಟ್ಕೊಂಡು ಮೊದಲಿಗೆ ಲಕ್ಷ್ಮೀ ವಿಗ್ರಹಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಆಮೇಲೆ ವೀಳ್ಯದೆಲೆ ಮೇಲ್ಗಡೆ ಕೈ ಬೆರಳಿನಿಂದ ಕುಂಕುಮನಷ್ಟೇ ವರಮಹಾಲಕ್ಷ್ಮಿ ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಕುಂಕುಮನ ಹಾಕ್ತಾ ಬಂದೆ. ವೀಳ್ಯದೆಲೆ ಮೇಲ್ಗಡೆ ನಿಂಬೆಹಣ್ಣು ಇಟ್ಟು ಕೂಡ ಕುಂಕುಮಾರ್ಚನೆ ಮಾಡ್ಕೋತಾರೆ. ಆದರೆ ನಾನು ಈ ರೀತಿ ವೀಳ್ಯದೆಲೆ ಅಷ್ಟೇ ಇಟ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡೆ. ಕುಂಕುಮಾರ್ಚನೆ ಮಾಡಿರುವ ಕುಂಕುಮನ ಅರಿಶಿನ ಕುಂಕುಮ ಕೊಡೋಕೆ ಕರೆದಿರೋ ಮುತ್ತೈದೆಯರಿಗೆ ಕೊಡ್ಬೋದು. ಇನ್ನು ನಾವು ಡೈಲಿ ಹಣೆಗೆ ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗುತ್ತೆ. ನನ್ನ ಮಗನ ನೋಡಿ ನನ್ನ ಕೈಯಲ್ಲಿ ಕಟ್ಟಿರೋ ಹೂವನ್ನ ಕಿತ್ತು ಕಿವಿಗೆ ಮುಡ್ಕೋತಾನೆ. ತುಂಬಾ ಭಕ್ತಿ ನನ್ನ ಮಗನಿಗೆ. ಕಳಸು ಕೂಡಿಸಿರೋ ಸೀರೆನ ನಾವು ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಉಟ್ಕೋದ್ರೆ ತುಂಬಾ ಒಳ್ಳೆಯದಾಗುತ್ತಂತೆ. ನಾನು ಹೋದ ವರ್ಷ ಕಳಸು ಕೂಡಿಸಿರೋ ಸೀರೆನ ಈಗ ರೀಸೆಂಟಾಗಷ್ಟೇ 2 ತಿಂಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವು. ಆವಾಗಷ್ಟೇ ಉಟ್ಕೊಂಡಿರೋದು ಒಂದೇ ಸಲ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬಾ ಖುಷಿಯಾಯಿತು. ಇವಾಗ ನನ್ನ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸ್ಬೇಕು. ಹೊರಗಡೆ ನೋಡಿ ನಾನು ರಾತ್ರಿ 3 ಗಂಟೆಯಲ್ಲಿ ಈ ರಂಗೋಲಿ ಹಾಕಿದ್ದು ಈ ರೀತಿ ಬಿಟ್ಕೊಂಡಿದ್ದೆ. ಇವಾಗ ಹಾಲು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಹಾಲು ಕಾಯಿಸಿ ಕುಡಿಸ್ಬಿಟ್ಟು ಅವ್ರಿಗೆ ಸ್ನಾನ ಮಾಡ್ಸೋಕೆ ಕರ್ಕೋಗ್ತೇನೆ. ಇದು ನೋಡಿ ಮಧ್ಯಾಹ್ನ 2 ಗಂಟೆಯಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿಟ್ಕೊಂಡೆ. ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿತಾ ಇತ್ತು ರಾತ್ರಿ ನಿದ್ದೆ ಇಲ್ದಿದ್ದಕ್ಕೆ. ಆದರೂ ಕೂಡ ನನ್ನ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಮಲ್ಗೋಣ ಅಂತ ಅಂದ್ಕೊಂಡು ಅನ್ನ ಸಾಂಬಾರು ಹಪ್ಪಳ ಪಾಯಸ ಬೋಂದೇನು ಹೊರಗಡೆ ತರಿಸ್ಕೊಂಡಿದ್ದೆ. ಹೆಸರುಬೇಳೆ ಚಿರುಪು ಇದಿಷ್ಟು ಮಾಡ್ಕೊಂಡಿದ್ದೆ. ಇದನ್ನೆಲ್ಲನೂ ನಮ್ಮ ಮನೆಯವ್ರಿಗಷ್ಟೇ ಮಾಡ್ಕೊಂಡಿರಲಿಲ್ಲ. ಅರಿಶಿನ ಕುಂಕುಮ ಕೊಡೋಕೆ ಕರೆದಿರೋ ಮುತ್ತೈದೆಯರಿಗೂ ಕೂಡ ನಾನು ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅಂದ್ಕೊಂಡು ಇಷ್ಟನ್ನೆಲ್ಲ ಜಾಸ್ತಿನೇ ಮಾಡಿ ಮಡಿಕೊಂಡಿದ್ದೆ. ಫಸ್ಟಿಗೆ ನಾನು ದೇವ್ರಿಗೆ ಎಡೆ ಹಾಕ್ತಿದ್ದೀನಿ. ಇದು ಸಾಯಂಕಾಲ ಟೈಮು.
ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ಒಂದು ಸ್ವಲ್ಪ ಹೊತ್ತು 1 ಅವರ್ ಅಷ್ಟೇ ಮಲಗಿದ್ದೆದ್ಬಿಟ್ಟು ಮತ್ತೆ ಮುಖ ತೊಳ್ಕೊಂಡು ರೆಡಿಯಾಗಿ ಬಂದು ದೀಪ ಬೆಳೆಸಿ ದೇವ್ರಿಗೆ ನಾನು ಏನು ಮಾಡಿದ್ದೆ ಅದನ್ನೇ ಅನ್ನ ಸಾಂಬಾರು ಚಿರುಪು ಪಾಯಸ ಇದನ್ನೆಲ್ಲ ಒಂದು ಬಾಳೆ ಎಲೆ ಮೇಲೆ ಹಾಕಿ ಎಡೆ ಇಕ್ಕಿ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ಅಂದ್ಕೊಂಡು 5 ಜನ ಮುತ್ತೈದೆಯರನ್ನು ಕರೆದ್ಬಿಟ್ಟು ಊಟ ಎಲ್ಲ ಬಡಿಸಿ ಮಾಡಿಸಾದ್ಮೇಲೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ದೆ. ಹೋದ ವರ್ಷ ನಾನು ಅಡುಗೆ ಎಲ್ಲ ಮಾಡಿ ಯಾರನ್ನೂ ಕರೆದು ಬಡಿಸಿದ್ನಿಲ್ಲ, ಆದರೆ ಈ ಸಲ ಒಂದು 4 ಜನ ಕರೆದ್ಬಿಟ್ಟು ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅಂದ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡೆ. ನಾನು ಉಪವಾಸದಲ್ಲಿದ್ನಲ್ಲ, ಅದಕ್ಕೆ ಇವಾಗ ಎಡೆ ಎಲ್ಲ ಇಕ್ಕಾದ್ಮೇಲೆ ಹೆಸ್ರುಬೇಳೆ ಚಿರುಪ್ ತಿಂದು ನಾನು ಉಪವಾಸ ಬಿಟ್ಟೆ. ಊಟ ಅಂತೂ ಮಾಡಿದ್ದು ರಾತ್ರಿ 9 ಗಂಟೆ ಮೇಲ್ಗಡೆನೆ. ಬಂದವ್ರಿಗೆ ಊಟ ಬಡಿಸೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ರಾತ್ರಿ ಲಕ್ಷ್ಮೀ ದೇವಿಗೆ ರತ್ನ ಮಾಡೋದೇ ಮರ್ತ್ಕೊಬಿಟ್ಟಿದ್ದೇನೆ. ಶನಿವಾರ ಬೆಳಗಿನಾಗ ಸ್ನಾನ ಮಾಡ್ಕೊಬಂದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ರತ್ನೀರು ಮಾಡಿ ದೇವ್ರಿಗೆ, ನಮ್ಮ ಮನೆ ದೇವ್ರಿಗೂ ಇವತ್ತು ಶ್ರಾವಣ ಶನಿವಾರ ಆದ ಕಾರಣ ನಮ್ಮ ಮನೆ ದೇವ್ರಿಗೂ ದೀಪ ಹಚ್ಚಿ ಪೂಜೆ ಮಾಡಿ ಕಳಸ ವಿಸರ್ಜನೆ ಮಾಡ್ತಾಯಿದ್ದೀನಿ. ನಾನು ಕಳಸ ವಿಸರ್ಜನೆ ಹೇಗೆ ಮಾಡಿದೆ ಅಂದರೆ, ಲಕ್ಷ್ಮೀ ತಲೆ ಮೇಲೆ ಇರೋ ಒಂದು ಹೂವನ್ನ ಕೆಳಗಡೆ ಮಡಗಿ ಕಳಸನ ಆ ಕಡೆ ಈ ಕಡೆ 3 ಸಲ ಅಲ್ಲಾಡಿಸಿದ್ರೆ ಕಳಸ ವಿಸರ್ಜನೆ ಆಯಿತು. ಇದಿಷ್ಟು ಮಾಡಾದ್ಮೇಲೆ ಸ್ವಲ್ಪ ಸಮಯ ಬಿಟ್ಟು, ಅಂದರೆ ದೀಪ ಹಚ್ಚಿದ್ಮೇಲೆ ಅದಕ್ಕೆ ಸ್ವಲ್ಪ ಸಮಯ ಬಿಟ್ಟು ನಾನು ತಿಂಡಿ ಮಾಡಿರ್ಲಿಲ್ಲ, ತಿಂಡಿ ಮಾಡ್ಕೊಬಂದು ಆಮೇಲೆ ಎಲ್ಲನೂ ಸೀರೆ ಎಲ್ಲ ಬಿಚ್ಕೊಂಡೆ. ಲಕ್ಷ್ಮೀ ತಾಯಿಗೆ ರತ್ನೀರು ಮಾಡಲು ಒಂದು ತಟ್ಟೆಗೆ ಸ್ವಲ್ಪ ನೀರು ಮತ್ತು ಅರಿಶಿನ ಕುಂಕುಮ ಅಷ್ಟೇ ಹಾಕ್ಕೋಬೇಕು, ಸುಣ್ಣ ಹಾಕೋಬಾರ್ದು. ಅದ್ರ ಮೇಲೆ ಒಂದು ವೀಳ್ಯದೆಲೆ ಇಟ್ಕೊಂಡು ಅದ್ರ ಮೇಲೆ ಕರ್ಪೂರ ಕಸಿ ನಾನು ರತ್ನೀರು ಮಾಡಿ ಹೊರಗಡೆ ಚೆಲ್ಲಿದೆ. ವರಲಕ್ಷ್ಮಿ ತಾಯಿ ಪೂಜೆ ನಾವು ಒಂದು ಸಲ ಮಾಡಿಬಿಟ್ಟು ನೆನೆಸ್ಬಾರ್ದಂತೆ, 3 ಅಥವಾ 5, 12 ಈ ರೀತಿ ಬೆಸ ಸಂಖ್ಯೆಯಲ್ಲಿ ನಾವು ಮಾಡಿ ನೆನೆಸ್ಬೇಕಂತೆ. ಆದರೆ ನಾನಂತೂ ವರಲಕ್ಷ್ಮಿ ಹಬ್ಬನ ಇರೋ ಗಂಟು ವರಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅಂತ ಅಂದ್ಕೊತೀನಿ. ಹಂಗೆ ಅಂದ್ಕೊಂಡು ತಾಯಿನ ಬೇಡ್ಕೊಬಿಟ್ಟಿದ್ದೀನಿ. ಇಷ್ಟನ್ನೆಲ್ಲ ಜೋಡಿಸೋಕ್ಕೆ ನಾವು ಎಷ್ಟೆಲ್ಲ ಟೈಮ್ ತಗೋತೀವಿ, ಆದರೆ ಇದನ್ನೆಲ್ಲ ತೆಗ್ದಾಕೋಕ್ಕೆ ಒಂದು 20 ನಿಮಿಷ ಆದರೆ ಸಾಕು. ಮೊದಲಿಗೆ ನಾನು ಬಾಳೆ ಎಲೆ ಮೇಲೆ ಎಡೆ ಇಕ್ಕಿರೋ ಪ್ರಸಾದ ಮತ್ತು ಬೆಳಗ್ಗೆ ಮಾಡಿ ನೈವೇದ್ಯಕ್ಕೆ ಇಟ್ಟಿರೋ ಪ್ರಸಾದ ಇವನ್ನೆಲ್ಲ ನಾನು ಹಸುಗೆ ಕೊಡ್ತಾಯಿದ್ದೇನೆ. ಹೊರಗಡೆ ಎಲ್ಲೂ ಚೆಲ್ಲಬಾರ್ದು, ಹಸುಗಷ್ಟೇ ಕೊಡಬೇಕು, ಅದಕ್ಕೆ ಹಸುಗೆ ನಾನು ಕೊಡ್ತಾಯಿದ್ದೇನೆ. ಇದಾದಮೇಲೆ ಲಕ್ಷ್ಮೀ ತಾಯಿ ಮುಂದ್ಗಡೆ ಮಡಗಿರೋ ತಟ್ಟೆಗಳನ್ನೆಲ್ಲ ಎತ್ತಿಟ್ಟು ಹೂವೆಲ್ಲ ಬಿಚ್ಚಿಟ್ಟು ಇವಾಗ ಮೊಕಡೆ ಬಿಚ್ಕೊಳ್ತಾ ಇದ್ದೀನಿ. ಕಳಸ ಕುಣಿಸುವಾಗ ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಟಿರ್ತೀವಲ್ಲ, ಅಕ್ಕಿಯಿಂದ ಮತ್ತು ಕಳಸದ ಮೇಲ್ಗಡೆ ಇರೋ ಕಾಯಿನಿಂದ ಮನೇಲಿ ಯಾವುದಾದ್ರೂ ಸಿಹಿ ಅಂದರೆ ಸಿಹಿ ಪೊಂಗಲ್ಲು ಅಥವಾ ಬೆಲ್ಲದನ್ನ ಪಾಯಸ ಈ ರೀತಿ ಮಾಡ್ಕೋಬೋದು. ಕಳಸದ ನೀರನ್ನ ಯಾವುದಾದ್ರು ಗಿಡಗಳಿಗೆ ಹಾಕ್ಬೋದು. ನಾನು ನಮ್ಮ ಮನೇಲಿ ಗಿಡಗಳಿತ್ತು, ಅದಕ್ಕೆ ನಾನು ಹಾಕ್ದೆ. ಓಕೆ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬದ ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನದೊಂದು ಚಿಕ್ಕ ಬೆಳವಣಿಗೆಗೆ ನಿಮ್ಮ ಪ್ರೀತಿ ಬೆಂಬಲ ತುಂಬಾ ಮುಖ್ಯ. ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ವರಮಹಾಲಕ್ಷ್ಮಿ ಹಬ್ಬವು ಕೇವಲ ಒಂದು ಆಚರಣೆ ಅಲ್ಲ, ಅದು ಕುಟುಂಬದ ಒಗ್ಗಟ್ಟು, ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ, ಐಶ್ವರ್ಯ ತುಂಬಿರಲಿ ಎಂದು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಇಂಥದೇ ಹೊಸ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್.